ಇವತ್ತು ನಾವು ತುಂಬ ಗೌರವದಿಂದ ಚಿಕ್ಕ ಒಂದು 300-400 ರೂಪಾಯಿ ಖರ್ಚಲ್ಲಿ ಒಂದು 4 ಜನ ನಮ್ಮ ತಾಯಿಗೆ ಸಮಾನಾದವರು ಮತ್ತು ಒಬ್ಬರು ತಂದೆಗೆ ಸಮಾನಾದವರಿಗೆ ಸನ್ಮಾನ ಮಾಡಿದೆವು. ಅದೊಂದು ತುಂಬ ಸಂತೋಷ. ಯಾಕೆಂದರೆ ಈ ಶಾಲೆಗೆ ನಮಗೆಲ್ಲರಿಗೂ ಗೊತ್ತುಂಟು. ಇದರಲ್ಲಿ ನಮ್ಮ ACP ಸರ್ ಅವರಿಗೆ ಗೊತ್ತಿಲ್ಲ. ಈ ಶಾಲೆಗೆ ಸರ್ ಸುಮಾರು 2029ಕ್ಕೆ 100 ವರ್ಷ ಆಗ್ತದೆ. ಎಷ್ಟು 100 ವರ್ಷದ ಹಿಂದಿನ ಒಂದು ಹಿಸ್ಟ್ರಿ ಉಳ್ಳಂಥ ಈ ಶಾಲೆ. ಅದರಲ್ಲಿ ನಾವು 92 ವರ್ಷ ಕನ್ನಡ ಮೀಡಿಯಮ್ ಆಗಿ ಶಾಲೆ ನಡೆದುಕೊಂಡು ಬಂದು ಲಾಸ್ಟ್ ಒಂದು 8-9 ವರ್ಷದಿಂದ ಅಶೋಕ್ ಅಡ್ಯಂತೆ ಅವರು ಮತ್ತು ಅವರ ಮಗ ಅಕ್ಷಯ್ ಅಡ್ಯಂತೆ ಅವರು ಈ ಶಾಲೆಗೆ ಬಂದು ಅಕ್ಷಯ್ ಅಡ್ಯಂತೆ ಅವರು ಈ ಶಾಲೆಗೆ ಬಂದದ್ದು ನಾನು ಪ್ರತಿಯೊಂದು ಸಮಯದಲ್ಲೂ ಮಹೇಶ್ ಕಾಮತ್ ದಿವಂಗತ ಅಂತ, ಯಾಕೆಂದರೆ ಅವನನ್ನು ದಿವಂಗತ ಅಂತ ನಾನು ಹೇಳುವುದಿಲ್ಲ. ಅವರು ನಮ್ಮೊಟ್ಟಿಗೆ ಇದ್ದಾನೆ ಇಲ್ಲಿ, ನನ್ನ 2 ವರ್ಷ 3 ವರ್ಷ ಜೂನಿಯರ್. ಅಶೋಕ್ ಅಡ್ಯಂತೆ ಅವ್ರನ್ನ ಮಗ ಅಕ್ಷಯ್ ಅಡ್ಯಂತೆ ಅವರನ್ನು ಮಹೇಶ್ ಇಲ್ಲಿಗೆ ಕರ್ಕೊಂಡು ಬಂದದ್ದು. ಅಂದರೆ ಒಂದು 10 ವರ್ಷ ಮೊದಲು, ಒಂದು 90 ವರ್ಷ ಮೊದಲಿನ ಒಂದು ಬಿಲ್ಡಿಂಗ್ ಇತ್ತು, ಅಂಚಿನ ಮಾಡು. ಅಲ್ಲಿ ಸ್ವಲ್ಪ ಸೋರ್ತಾ ಇತ್ತು. ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಹಣ ಹಾಕಿ ಗೌರವ ಶಿಕ್ಷಕರನ್ನು ಮತ್ತು ನಮ್ಮ ಜಗದೀಶ್ ಮಾಸ್ಟರ್ ಇದ್ದರು, ಅವರ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾಯಿದ್ರು. ಆ ಪರಿಸ್ಥಿತಿಯಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಮ್ಮಿ ಆದಾಗ ಈ ಶಾಲೆ ಅಂದರೆ ಎಲ್ಲರಿಗೊಂದು ಇಂಟ್ರೆಸ್ಟ್ ಇತ್ತು, ಈ ಶಾಲೆಯನ್ನು ಏನು ಮಾಡುವುದು ಅಂತ. ಆ ಸಂದರ್ಭದಲ್ಲಿ ನಮಗೆ ದೇವರಂತೆ ಈ ಶಾಲೆಗೆ ಬಂದವರು ಅಂದರೆ ಅಶೋಕ್ ಅಡ್ಯಂತೆ ಅವರು. ಅವರಿಗೊಂದು ದೊಡ್ಡ ಚಪ್ಪಾಳೆ ಕೊಡಬೇಕು ನಾವು ಅವರಿಗೆ. ಯಾಕೆಂದರೆ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಸರ್ ಈಗ ತುಂಬ ಹೇಳಲಿಕ್ಕಿದ್ದಾರೆ, ಅದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುವುದಿಲ್ಲ. ನಾನು ಈ ಶಾಲೆಯ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಈ ಪರಿಸರದಲ್ಲಿ ಸರ್ ಒಂದು 25 ಕಿಲೋಮೀಟ್ರಲ್ಲಿ ಬೆಳುವಾಯಿಂದ ಮಂಜರವಲ್ಗೆವರೆಗೆ ಸುಮಾರು ಒಂದು 10 ಶಾಲೆ ಉಂಟು ನನ್ನ ಲೆಕ್ಕದಲ್ಲಿ, ಅಥವಾ ಅಷ್ಟೇ ಒಂದು 10 ಶಾಲೆ ಇರುವ. 10 ಶಾಲೆಗೆ ಕೂಡ 75, 80, 90, 100 ವರ್ಷ ಆದಂಥ ಶಾಲೆಗಳಿವೆ. ಆದರೆ ನಮ್ಮ ಈ ಒಂಜರಕಟ್ಟೆ ಶಾಲೆ ಯಾಕೆ ಒಂದು ಈ ಒಂದು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದಲ್ಲಿ ಮೂಡಿ ಬಂತು ಅಂದರೆ ಏನು ಕಾರಣ ಅಂತ ಎಲ್ಲರಿಗೂ ಅಂದರೆ ಈ ಶಾಲೆಯಲ್ಲಿ ಕಲಿತವರಿಗೆ ಎಲ್ಲರಿಗೂ ಗೊತ್ತು ಯಾಕೆ ಅಂತ. ಯಾಕೆಂದರೆ ನಾನು ಈ ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಈ ಜಾಗಕ್ಕೆ ತುಂಬ ಅದ್ಭುತವಾದ ಒಂದು ಕಲೆ ಉಂಟು, ತುಂಬ ಅದ್ಭುತ. ಅಂದರೆ ಆ ಒಂದು ಒಳ್ಳೆಯ ಮಹಿಮೆ, ಆ ಒಂದು ಕಲೆ ಇಲ್ಲದಿದ್ದರೆ ಈ ಶಾಲೆ ಅಕ್ಷಯ್ ಅಡ್ಯಂತೆ ಅವರು ಸಂಚಾಲಕರಾಗಿ ಸುಮಾರು 1.5 ವರ್ಷದ ಮೊದಲು ಇದಕ್ಕೆ ಒಂದು 5 ಕೋಟಿ ರೂಪಾಯಿ, ಎಷ್ಟು 4.5ರಿಂದ 5 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಬಿಲ್ಡಿಂಗ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ 5 ಕೋಟಿ ರೂಪಾಯಿ ಒಂದು ಚಿಕ್ಕ ಅಮೌಂಟ್ ಅಲ್ಲ, ಎಲ್ಲರಿಗೂ ಗೊತ್ತುಂಟು. ಇಷ್ಟರವರೆಗೆ ಅಕ್ಷಯ್ ನನ್ನ ಲೆಕ್ಕದಲ್ಲಿ ಒಂದು ಮಿನಿಮಮ್ ಅಂದರೆ 35-40 ಲಕ್ಷ ರೂಪಾಯಿ ತನ್ನ ಕೈಯಿಂದ ಹಾಕಿದ್ದಾನೆ ಇಲ್ಲಿ. ಅಕ್ಷಯ್ ಅಡ್ಯಂತೆ ಅವರು ಅವನು ಅಂತ ಹೇಳ್ಬೋದು, ಯಾಕೆಂದರೆ ನನ್ನ ತಮ್ಮನಾಗೆ, ನನ್ನಿಂದ 2 ವರ್ಷ 3 ವರ್ಷ ಜೂನಿಯರ್. ಯಾಕೆಂದರೆ ಅಕ್ಷಯ್ ಈ ಜಾಗಕ್ಕೆ ಬಂದು ಅವನಿಗೆ ಯಾವಾಗಲೂ ಗೊತ್ತಿತ್ತು. ನಿನ್ನೆ ನಾನು ಓಲ್ಡ್ ಸ್ಟೂಡೆಂಟಲ್ಲಿ ದುಬೈಯಲ್ಲಿದ್ದಾನೆ, ಸ್ಟ್ಯಾನ್ಲಿ, ನಮ್ಮ ಜೇನವರ್ಬಿಲ್ ಮಗ. ಅವರು ಹೇಳಿದ, ಸರ್ ಉದಯಣ್ಣ ಶಾಲೆಗೆ ನನ್ನ 100 ವರ್ಷ ಬಂಡಲ್ಲ ಅಕ್ಷಯ್ಗೆ 1 ನಯ ಪೈಸೆಗೆ ಪರದಿಕ್ಕುಜಿ ಆಂಡಲ್ಲ 5 ಕೋಟಿ ರೂಪಾಯಿದ ವೆಚ್ಚ ಮಲ್ತೊಂದಲ್ಲಿ ದಾಯಗಾತ್ರ ಮಲ್ತೊಂದಲ್ಲಿ ಪನ್ಪಿನ ಒಂಜಿ ಮಲ್ಲ ಕ್ವಶನ್ ಮಾರ್ಕ್ ಎಂಕಲಿಲ್ಲ ಅವು ಕ್ವಶನ್ ಮಾರ್ಕ್ ಇದು ಮುಟ್ಟ ಇತ್ತನ್ನು ಆಂಡ ಒಂಜಿ ವಿದ್ಯಾಭ್ಯಾಸ ಜೋಕುಲಿಗೆ ಒಂಜಿ ವಿದ್ಯಾಭ್ಯಾಸ ಕೊರಡು ಒಂಜಿ ಚಾರಿಟೇಬಲ್ ಟ್ರಸ್ಟ್ ಮಲ್ತದೆ. ಆ ಒಂಜಿ ಚಾರಿಟೇಬಲ್ ಟ್ರಸ್ಟ್ ಒಂಜಿ ಸುಮಾರು ನಾನೊಂದು ಕನ್ನಡದಲ್ಲಿ ಮಾತಾಡ್ತೇನೆ, ಏಕೆಂದರೆ ಸರ್ ಅವರಿಗೆ ಶಾಯದ್ ಗೊತ್ತಾ, ಸುಮಾರು ಒಂಜಿ 5 ಕೋಟಿ ರೂಪಾಯಿದ ವೆಚ್ಚೋಡು ಬಿಲ್ಡಿಂಗ್ ಜೈದಾರೆ. ಸುಮಾರು 50% ಬಿಲ್ಡಿಂಗ್ ಆತಂಡು ಹಳೆ ವಿದ್ಯಾರ್ಥಿನಿಗಳು ಏತು ನಮ್ಮ ಈ ಜಾಗಡ್ ಕಲ್ತದ್ದು ಎಡ್ಡಾಯ್ತು ಆಲೆ ಕೊಡು ನಮ್ಮ ಶಾಲೆಗೆ ರಿಟರ್ನ್ ಕೊರ್ರೆ ಇದ ಮುಟ್ಟ ಕೊರ್ತುಜ ನನ್ನ ಬಿಲ್ಡಿಂಗ್ ತೂದು ಖಂಡಿತ ನಮ್ಮ ಸುಮಾರು ಇದ ಮುಟ್ಟ ಎನ್ನಲೆ ಕೊಡು ಒಂಜಿ 15 ಲಕ್ಷ ರೂಪಾಯಿ ನಮ್ಮ ಕೊರಿಯ ಟೋಟಲ್ ಹಳೆ ವಿದ್ಯಾರ್ಥಿ ಸಂಘದ್ದು 15 ಲಕ್ಷ ರೂಪಾಯಿ ನಮ್ಮ ಶಾಲೆ ಕೊರಿಯ ಅಂಡ ನನ್ನ ಮಿತ್ತಗ್ಲ ನಾವು ಮಾತಿರಲ್ಲ ಈ ಶಾಲೆಗೆ ನನ್ನ ಮಿತ್ತಲ್ಲ ಮಾತಿರಲ್ಲ ನಮಗೆ ಸಹಾಯ ಮಾಡು ಒಂದೊಂದು ಅಂಚನೆ ಮರಣಿತಾನೆ ಲಾಸ್ಟ್ ಸಾಟರ್ಡೆ ಯಾನು ಅಕ್ಷಯ್ಗೆ ತಿಕ್ಕಿನಾಗ ಅಕ್ಷಯ್ ಬಂಡರು ಈ ಉಂದೆ ಇಡಿಗೆ ಉಂತವಜಿ ಉದಯಣ್ಣ ಒಂಜಿ 60% ಬಿಲ್ಡಿಂಗ್ ಆತಂಡು ನನ್ನ ಬಾಕಿದ ಬಿಲ್ಡಿಂಗ್ ಆವರೆಂಡು ಐಕಾತ್ರ ಒಂತೆ ಡೋನರ್ ನಕಲೇನು ಬೊಕ್ಕ ಏರೇರು ಹಳೆ ವಿದ್ಯಾರ್ಥಿನಿಗಳು ಉಲ್ಲಿರು ಅಕಲ್ನಡಿ ಪೋರೆ ಉಂಡು ಅಲ್ಲೇ ಕೊಡು ಬೊಂಬಾಯಿಗ ದುಬೈಗ ಅತ್ ಮಸ್ಕತ್ ಇವನ್ ಬ್ಯಾಂಗ್ಳೂರು ಪೋಪಿನಂಚಿನ ಯೋಜನೆ ಮಲ್ದಿರು ಆರು ಅಲ್ಲೇ ಕೊಡು 10th
ഞാനೊಂಜಿ ಪೇರೆಂಟ್ಸ್ನ ಕಲೆಗೆ ಒಂಜಿ ಭರವಸೆ ಕೊರ್ಪಿನ ಪಂಡ ಇದ ಮುಟ್ಟ ಮಾತ್ರ ಇಲ್ಲ ಒಂಜಿ ಡೌಟ್ ಇತ್ತುಂಡು ಎಲ್ಲ ಒಡಿಲ್ದ ಮಾಡುಂಡು ಅವೇನು ಅರ್ಧ ರಿಪೇರಿ ಮಲ್ತದ ಅಕ್ಷಯ್ ನಡತಂದುಲ್ಲೇರು ಅವೇನು ನನ್ನ ಮಿತ್ತಿಗೆ ಅವು ಪೋಪುಂಡ ಇಜ್ಜ ದಾದ ಪನ್ಪಿನ ಒಂಜಿ ಡೌಟ್ ಇತ್ತುಂಡು ಆ ಡೌಟನ್ನು ಅಕ್ಷಯ್ ಖಂಡಿತ ಕ್ಲಿಯರ್ ಮಲ್ದೇರೆ ನನ್ನ ಈ ಒಂಜಿ 40% ಬಿಲ್ಡಿಂಗ್ ಆರೆ ಬಾಕಿ ಉಂಡು ಟೋಟಲ್ ಒಂಜಿ 13 ರೂಮ್ ಉಡ್ದು ಜಾಸ್ತಿ ರೂಮ್ ಮಲ್ಪುವರಿಗೆ ಒಂಜಿ ರೆಡ್ ಆಡಿಟೋರಿಯಮ್ ಲ್ಯಾಬ್ ಬೊಕ್ಕ ಪ್ರತಿ ಒಂಜಿ ವಸ್ತುಲ ಒಂಜಿ 2 ತಿಂಗಳದು ಉಲಾಯಿ ನಮಗೆ 10th ಸಟ್ ಒಂದು ಅಪ್ರೂವಲ್ ತಿಕ್ಕೊಂಡು ಅವು ಅಂಡರ್ ಪ್ರೊಸೆಸ್ ಉಂಡು ಇತ್ತೆ ಅಧಿಕಾರ ನಾವು ಉಂಡು ಐದು ಬೊಕ್ಕ ಒಂಜಿ 2 ವರ್ಷದ ಉಲಾಯಿ 12ನೇ ಕ್ಲಾಸ್ ಮುಟ್ಟಲ್ಲ ನಮ್ಮ ಈ ಶಾಲೆಡ ಮಲ್ಪ ಪನ್ಪಿನ ಒಂಜಿ ಮಲ್ಲ ಯೋಜನೆ ನಮ್ಮ ಅಕ್ಷಯ ಅಡ್ಡೆ ಅಂತ ಇರ್ಬೇಕು ಅಶೋಕ ಅಡ್ಡೆ ಅಂತ ಉಂಡು ಐತ ಒಟ್ಟಿಗೂ ಹಿಂಗಲ್ ಮಾತ ಉಲ್ಲಪನೊಂದು ಐದು ಬೊಕ್ಕೆಲ್ಲ ಯಾನ್ ಕೇಂಡೆ ನನ್ನ ಉದಯಣ್ಣ ಅಂಚತ್ ಮಾತೆಲ್ಲ ಪನೊಂದುಲ್ಲೇರಿ ನಮಕ್ ಹಾಸ್ಟೆಲ್ ಮಲ್ಪಡು ವಸತಿ ಶಾಲೆ ಇತ್ತಿನದಾಂಡ ಒಂಜಿ 100 ಜೋಕುಲಾಂಡಲ ಬೋಡು ಬಂದೆ ಎಂಗುಲ್ ಬಂಡ ಎಂಗುಲ್ ಮಾತಾರಲ್ಲ ದಾಯಿಗೆ ಬಂಡ ಒಂಜಿ ಶಾಲೆಗೆ ಒಂಚೂರು ಅಂಡಲ ಮಿತ್ತು ಬರೋಣ ಅಂದ ಖಂಡಿತವಾದ್ಲು ಒಂಜಿ ಹಾಸ್ಟೆಲ್ ಸಿಸ್ಟಮ್ ಬೋರ್ಡು ವಸತಿ ಶಾಲೆ ಬೋರ್ಡು ಪನ್ಪಿನ ಒಂಜಿ ಯೋಜನೆಲ್ಲ ಅಕ್ಷಯಡ ಉಂಡು ಅಂಚಾದ ನಮ್ಮ ಮಾತ ನಮ್ಮ ಈ ಗ್ರಾಮದ ದೇವರು ಮಾತಿರಲ್ಲ ಅಕಲಿಗೆ ಅಕ್ಷಯ್ಗೆ ಅಶೋಕ ಅಡ್ಡೆಂತೇವರಿಗೆ ಎಡ್ಡೆ ಆರೋಗ್ಯ ಕೊರಡು ಅರಿಗೆ ನನಾತ್ ಇಂಚಿನ ಚಾರಿಟೇಬಲ್ ಕೆಲಸ ಮಲ್ಪುನಂಚಿನ ಯೋಗ ಕೊರಡು ಬಂದು ಕೇನೊಂದು ಅವಕಾಶ ಮಲ್ತುಕೊರ್ನೆ ಶಾಲೆಗೆ ಮಾತರಿಗೆಲ್ಲ ಒಂದನ್ನೇ ಮಲ್ತಂದುಲೆ ಜೈ ಹಿಂದ್.